ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಅವಿಮುಕ್ತೇಶಾವಿರ್ಭಾವ ವರ್ಣನವೆಂಬ 39ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ, ಅಗಸ್ತ್ಯ, ಪಾಪವನ್ನು ಪರಿಹರಿಸುವುದು ಮೋಕ್ಷ ಸಂಪತ್ತಿಗೆ ಕಾರಣವೂ ಆದ ಅವಿಮುಕ್ತದ ಕಥೆಯನ್ನು ಕೇಳು. ಪ್ರಪಂಚ ಬಾಹ್ಯವು, ಸ್ವರೂಪರಹಿತವು, ನಿರ್ವಿಕಲ್ಪವು, ಆಕಾರವಿಲ್ಲದುದು, ಅವ್ಯಕ್ತವು, ಸ್ಥೂಲ ಸೂಕ್ಷ್ಮವೂ ಆದ ಪರಬ್ರಹ್ಮವು ಸರ್ವವ್ಯಾಪಿಯಾಗಿದ್ದರೂ ಈ ಕ್ಷೇತ್ರವನ್ನು ಪ್ರವೇಶಿಸಿ ವಾಸಿಸುತ್ತಿರುವುದು. ಇದು ಪ್ರಾಣಿಗಳನ್ನು ಇತರ ಕಡೆಯಲ್ಲಿ ಸಂಸಾರ ಮುಕ್ತರನ್ನಾಗಿ ಮಾಡಲು ಸಮರ್ಥವಾಗಿಲ್ಲವೇ? ಶಿವನು ಇಲ್ಲಿಯೇ ನಿಶ್ಚಯವಾಗಿ ಜಂತುಗಳನ್ನು ಮೋಕ್ಷಕ್ಕೆ ಒಯ್ಯುವನು ಎಂಬುದನ್ನು ಕೇಳು. ಇತರ ಕಡೆಗಳಲ್ಲಿಯಾದರೂ ಶಿವನು ಜಂತುಗಳನ್ನು ಮಹಾಯೋಗದಿಂದಲೂ ನಿಷ್ಕಾಮ ಮಹಾದಾನದಿಂದಲೂ ಮಹಾ ತಪಸ್ಸಿನಿಂದಲೂ ಮುಕ್ತಗಳನ್ನಾಗಿಸುವನು. ಅವನು ಕಾಶಿಯಲ್ಲಿ ಮಹಾಯೋಗವನ್ನು, ಮಹಾದಾನಗಳನ್ನು, ದೀರ್ಘ ತಪಸ್ಸುಗಳನ್ನು ಮುಕ್ತಿಗಾಗಿ ಅಪೇಕ್ಷಿಸುವುದಿಲ್ಲ. ಅವನು ಮಹಾಪೀಡೆಯಲ್ಲಿಯೂ ಕಾಶಿಯನ್ನು ಬಿಡುವುದಿಲ್ಲ. ಇದೇ ಇಹಪರಗಳಿಗೆ ಉಪಯುಕ್ತವಾದ ಮಹಾಯೋಗವು. ಇಲ್ಲಿ ವಿಶ್ವೇಶ್ವರನಿಗೆ ವಿಧಿಯಿಂದ, ನಿಷ್ಕಾಮ ಬುದ್ಧಿಯಿಂದ ಪತ್ರ, ಪುಷ್ಪ, ಫಲ, ಜಲಗಳನ್ನು ಸಮರ್ಪಿಸಿದರೆ ಅದೇ ಮಹಾದಾನವಾಗುವುದು. ಗಂಗೆಯಲ್ಲಿ ಮಿಂದು ಮುಕ್ತಿ ಮಂಟಪದಲ್ಲಿ ಒಂದು ಕ್ಷಣಕಾಲ ಸ್ಥಿರವಾಗಿದ್ದರೆ ಅದೇ ಉತ್ತಮ ತಪಸ್ಸು. ಈ ಕಾಶಿಯಲ್ಲಿ ಸನ್ಯಾಸಿಗೆ ಸನ್ಮಾನ ಮಾಡಿ ಭಿಕ್ಷೆಯನ್ನಿತ್ತರೆ ತುಲಾಪುರುಷ ದಾನವು ಇದರ ಷೋಡಶ ಕಲೆಗೆ ಸರಿಯಾಗುವುದಿಲ್ಲ. ವಿಶ್ವೇಶ್ವರನಿಗೆ ದಕ್ಷಿಣ ದಿಕ್ಕಿನಲ್ಲಿ ನಿಂತು ಮನಸ್ಸಿನಿಂದ ಒಂದು ಕ್ಷಣಕಾಲ ಅವನನ್ನು ಧ್ಯಾನಿಸಿ ಕಣ್ಣನ್ನು ಮುಚ್ಚಿಕೊಂಡರೆ ಉತ್ತಮವಾದ ಮಹಾಯೋಗವಾಗುವುದು. ಕಾಶಿಯಲ್ಲಿ ಇಂದ್ರಿಯ ಚಪಲತೆಯನ್ನು, ಹಸಿವಿನ ತೊಂದರೆ ಮೊದಲಾದವುಗಳನ್ನು ತಡೆದಿರುವುದೇ ಉಗ್ರ ತಪಸ್ಸಾಗಿರುವುದು. ಇತರ ಕಡೆಗಳಲ್ಲಿ ಪ್ರತಿ ತಿಂಗಳಲ್ಲಿಯೂ ಚಾಂದ್ರಾಯಣ ವ್ರತದಿಂದ ಲಭಿಸುವ ಫಲವು ಈ ಕಾಶಿಯಲ್ಲಿ ಚತುರ್ದಶಿ ದಿನದಂದು ನಕ್ತ ಭೋಜನದಿಂದ ದೊರೆಯುವುದು. ಇತರ ಕಡೆಗಳಲ್ಲಿ ಒಂದು ತಿಂಗಳು ಉಪವಾಸ ಮಾಡುವುದರಿಂದ ಸಿಕ್ಕುವ ಫಲವು ಕಾಶಿಯಲ್ಲಿ ಶ್ರದ್ಧೆಯಿಂದ ಒಂದು ಉಪವಾಸ ಮಾಡುವುದರಿಂದಲೇ ಲಭಿಸುವುದು. ಬೇರೆ ಕಡೆಯಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಆಚರಿಸುವುದರಿಂದ ದೊರೆಯುವ ಮಹಾಫಲವು ಕಾಶಿಯಲ್ಲಿ ಏಕಾದಶಿ ದಿನ ಉಪವಾಸ ಮಾಡುವುದರಿಂದ ಲಭಿಸುವುದು. ಇತರ ಕಡೆಗಳಲ್ಲಿ 6 ತಿಂಗಳು ಅನ್ನವನ್ನು ತ್ಯಜಿಸುವುದರಿಂದ ಸಿಕ್ಕುವ ಫಲವು ಕಾಶಿಯಲ್ಲಿ ಶಿವರಾತ್ರಿಯ ದಿನ ಉಪವಾಸ ಮಾಡುವುದರಿಂದ ದೊರೆಯುವುದು. ವ್ರತಿಯು ಇತರ ಕಡೆಯಲ್ಲಿ 1 ವರ್ಷ ಉಪವಾಸವನ್ನು ಮಾಡಿ ಪಡೆಯುವ ಫಲವು ಇಲ್ಲಿ 3 ರಾತ್ರಿಗಳು ಉಪವಾಸ ಮಾಡುವುದರಿಂದ ಸಂಪೂರ್ಣವಾಗಿ ದೊರೆಯುವುದು. ಪ್ರತಿ ತಿಂಗಳು ದರ್ಭೆಯ ಕೊನೆಯಿಂದ ನೀರನ್ನು ಕುಡಿಯುವುದರಿಂದ ಲಭಿಸುವ ಫಲವು ಈ ಕಾಶಿಯಲ್ಲಿರುವ ಉತ್ತರ ವಾಹಿನಿಯಲ್ಲಿ 1 ಬೊಗಸೆ ನೀರನ್ನು ಕುಡಿಯುವುದರಿಂದ ದೊರೆಯುವುದು. ಕಾಶಿಯ ಮಹಿಮೆಯು ಅನಂತವಾದುದು, ಅದನ್ನು ವರ್ಣಿಸಲು ಶಕ್ತರಾರು. ಇಲ್ಲಿ ಮರಣವನ್ನಿಚ್ಛಿಸುವ ಪ್ರಾಣಿಯ ಕಿವಿಯಲ್ಲಿ ಶಿವನು ಮಂತ್ರವನ್ನು ಉಪದೇಶ ಮಾಡುವನು. ಇಲ್ಲಿಯೇ ಶಂಕರನು ಸಾಯುತ್ತಿರುವ ಪ್ರಾಣಿಯ ಕಿವಿಯಲ್ಲಿ ಒಂದು ಮಂತ್ರವನ್ನು ಹೇಳುವನು. ಮೃತವಾಗುವ ಪ್ರಾಣಿಯು ಅದನ್ನು ಕೇಳಿ ಮೋಕ್ಷವನ್ನು ಹೊಂದುವುದು. ಶಂಕರನು ನಿನ್ನಂತೆಯೇ ಕಾಶಿ ಪಟ್ಟಣವನ್ನು ಸ್ಮರಿಸಿ ಸ್ಮರಿಸಿ ಅದನ್ನು ಹೊಂದುವುದಕ್ಕಾಗಿ ಮಂದರ ಪರ್ವತಕ್ಕೆ ಹೋಗಿ ವ್ಯಥೆಗೊಂಡನು. ಅಗಸ್ತ್ಯನು ಹೇಳುತ್ತಾನೆ, ಸ್ವಕಾರ್ಯದಲ್ಲಿ ಕುಶಲರು, ಅತ್ಯಂತ ಕಠಿಣರು ಆದ ದೇವತೆಗಳು ನನ್ನನ್ನು ಕಾಶಿ ಪಟ್ಟಣವನ್ನು ಬಿಡುವಂತೆ ಮಾಡಿದರು. ಸ್ವಾಮಿಯಾದ ಶಂಕರನು ಅದನ್ನು ಏಕೆ ತ್ಯಜಿಸಿದನು? ಪಿನಾಕಧಾರಿಯಾದ ಪರಮೇಶ್ವರನು ನನ್ನಂತೆ ಪರಾಧೀನನೇ? ಮೋಕ್ಷವೆಂಬ ಮಣಿಗಳ ರಾಶಿಯುಳ್ಳ ಕಾಶಿಯನ್ನು ಅವನೇಕೆ ತ್ಯಜಿಸಿದನು? ಸ್ಕಂದನು ಹೇಳುತ್ತಾನೆ, ಅಯ್ಯ ಅಗಸ್ತ್ಯನೇ, ಬ್ರಹ್ಮನ ನಿರ್ಬಂಧದಿಂದ ಶಿವನು ಕಾಶಿಯನ್ನು ಹೇಗೆ ತ್ಯಜಿಸಿದನು ಎಂಬ ಕಥೆಯನ್ನು ನಿನಗೆ ಹೇಳುವೆನು. ಮುನಿಯೇ, ದೇವತೆಗಳು ಪರೋಪಕಾರಕ್ಕಾಗಿ ನಿನ್ನನ್ನು ಹೇಗೆ ಪ್ರಾರ್ಥಿಸಿದರೋ ಹಾಗೆಯೇ ತನ್ನನ್ನು ರಕ್ಷಿಸಿಕೊಳ್ಳುವುದರಲ್ಲಿ ನಿಪುಣನಾದ ಬ್ರಹ್ಮನು ಕಾಶಿಯನ್ನು ತೊರೆಯುವಂತೆ ರುದ್ರನನ್ನು ಪ್ರಾರ್ಥಿಸಿದನು. ಅಗಸ್ತ್ಯನು ಹೇಳುತ್ತಾನೆ, ಸ್ಕಂದ, ಬ್ರಹ್ಮನು ದಯಾನಿಧಿಯಾದ ರುದ್ರನನ್ನು ಹಾಗೇಕೆ ಪ್ರಾರ್ಥಿಸಿದನು? ಅದನ್ನು ನನಗೆ ಹೇಳು. ಸ್ಕಂದನು ಹೇಳುತ್ತಾನೆ, ಹಿಂದೆ ಕಳೆದ ಪಾದ್ಮಕಲ್ಪದಲ್ಲಿ ಸ್ವಯಂಭುವ ಮನ್ವಂತರದಲ್ಲಿ ಸಕಲ ಪ್ರಾಣಿಗಳನ್ನು ನಡುಗಿಸುವ ಅನಾವೃಷ್ಟಿಯುಂಟಾಗಿತು. ಆ 60 ವರ್ಷದ ಅನಾವೃಷ್ಟಿಯಲ್ಲಿ 60 ವರ್ಷದ ಅನಾವೃಷ್ಟಿಯಿಂದ ಸಕಲ ಪ್ರಾಣಿಗಳು ವ್ಯಥೆಗೊಂಡವು. ಕೆಲವು ಜನರು ಸಮುದ್ರದ ದಡಗಳಲ್ಲಿಯೂ, ಕೆಲವರು ಪರ್ವತದ ಸಂದುಗಳಲ್ಲಿಯೂ, ಕೆಲವರು ಅತ್ಯಂತ ಆಳವಾದ ಜವಗಿನ ಸ್ಥಳಗಳಲ್ಲಿಯೂ ಮುನಿಗಳಂತೆ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿದ್ದರು. ಸಾಮಾನ್ಯ ಭೂಮಿಗಳೆಲ್ಲ ಗ್ರಾಮ ನಗರಗಳಿಲ್ಲದೆ ಕಾಡುಗಳಾದವು. ಸಮಸ್ತ ನಗರಗಳಲ್ಲಿಯೂ ಮಾಂಸ ಭಕ್ಷಕರೇ ತುಂಬಿದ್ದರು. ಭೂಮಿಯಲ್ಲಿ ಎಲ್ಲಿ ನೋಡಿದರೂ ಅತ್ಯಂತ ಉನ್ನತ ವೃಕ್ಷಗಳೇ ಕಾಣಿಸುತ್ತಿದ್ದವು. ದೊಡ್ಡ ಕಳ್ಳರೇ ಸಾಮಾನ್ಯ ಕಳ್ಳರನ್ನು ಎಲ್ಲೆಡೆಯಲ್ಲಿಯೂ ಸುಲಿಗೆ ಮಾಡಿದರು.
ಪ್ರಾಣಗಳನ್ನು ರಕ್ಷಿಸಿಕೊಳ್ಳಲು ಪ್ರಾಣಿಗಳೆಲ್ಲ ಮಾಂಸವನ್ನೇ ತಿನ್ನುತ್ತಿದ್ದವು. ಆಗ ಭಯವನ್ನು ಸೂಚಿಸುವ ಪ್ರಪಂಚವು ಅರಾಜಕವಾಗಲು ಬ್ರಹ್ಮನ ಸೃಷ್ಟಿ ಪ್ರಯತ್ನವೆಲ್ಲ ನಿಷ್ಫಲವಾಯಿತು. ಆತನು ಪ್ರಜೆಗಳ ನಾಶದಿಂದ ಅತ್ಯಂತ ಚಿಂತಾಕ್ರಾಂತನಾದನು. ಪ್ರಜೆಗಳು ಕ್ಷಯಿಸುತ್ತಿರಲು ಯಜ್ಞಾದಿ ಕ್ರಿಯೆಗಳು ನಷ್ಟವಾದವು. ಯಜ್ಞ ಕ್ರಿಯೆಗಳು ಕ್ಷೀಣವಾಗಲು ಸಮಸ್ತ ದೇವತೆಗಳು ಕ್ಷೀಣರಾದರು. ಬಳಿಕ ಬ್ರಹ್ಮನು ಚಿಂತಿಸುತ್ತಾ, ಅವಿಮುಕ್ತ ಮಹಾಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡುತ್ತಿರುವವನು, ಸ್ಥಿರೇಂದ್ರಿಯನು, ಮನುವಿನ ವಂಶದಲ್ಲಿ ಜನಿಸಿದವನು, ಮೂರ್ತಿವೆತ್ತ ಕ್ಷಾತ್ರ ಧರ್ಮದಂತೆ ಇರುವವನು, ಶತ್ರುನಾಶಕನು ಆದ ರಿಪುಂಜಯನೆಂಬ ದೊರೆಯನ್ನು ಕಂಡನು. ಬಳಿಕ ಬ್ರಹ್ಮನು ಅವನನ್ನು ಹೊಂದಿ ಅತ್ಯಂತ ಗೌರವದಿಂದ ಇಂತೆಂದನು: ಪ್ರಾಜ್ಞನಾದ ರಿಪುಂಜಯನೇ, ಸಮುದ್ರ ಪರ್ವತ ಅರಣ್ಯಗಳಿಂದ ಕೂಡಿದ ಈ ಭೂಮಿಯನ್ನು ಕಾಪಾಡು. ನಾಗರಾಜನಾದ ವಾಸುಕಿಯು ಸುಶೀಲಳಾದ ಅನಂಗಮೋಹಿನಿ ಎಂಬ ನಾಗಕನ್ಯೆಯನ್ನು ನಿನಗೆ ಪ್ರತ್ಯರ್ಥವಾಗಿ ದಾನ ಮಾಡುವನು. ಮಹಾರಾಜ, ಪ್ರಜಾಪಾಲನೆಯಿಂದ ಸಂತುಷ್ಟರಾದ ದೇವತೆಗಳೂ ದೇವಲೋಕದ ರತ್ನಕುಸುಮಗಳನ್ನು ನಿನಗೆ ಕೊಡುವರು. ಆದುದರಿಂದ ನೀನು ದಿವೋದಾಸ ಎಂಬ ಹೆಸರನ್ನು ಹೊಂದುವೆ. ದೊರೆಯೇ, ನಿನಗೆ ನನ್ನ ಪ್ರಭಾವದಿಂದ ದಿವ್ಯ ಸಾಮರ್ಥ್ಯ ಉಂಟಾಗಲಿ. ರಿಪುಂಜಯನು ಬ್ರಹ್ಮನ ಮಾತನ್ನು ಕೇಳಿ ಅವನನ್ನು ಬಹಳವಾಗಿ ಸ್ತುತಿಸಿ ಇಂತೆಂದನು. ರಾಜನು ಹೇಳುತ್ತಾನೆ: ಪ್ರಾಜ್ಞನಾದ ಎಲೈ ಬ್ರಹ್ಮನೇ, ಜನರಿಂದ ತುಂಬಿರುವ ಭೂಮಿಯಲ್ಲಿ ಬೇರೆ ರಾಜರಿಲ್ಲವೇ? ನನ್ನನ್ನೇ ಕುರಿತು ಹೀಗೇಕೆ ಹೇಳುವೆ? ಬ್ರಹ್ಮನು ಹೇಳುತ್ತಾನೆ: ನೀನು ರಾಜ್ಯವನ್ನಾಳುತ್ತಿದ್ದರೆ ದೇವತೆಗಳು ಮಳೆಯನ್ನು ಸುರಿಸುವರು. ದೊರೆಯು ಪಾಪನಿರತನಾದರೆ ದೇವತೆಗಳು ಮಳೆಗರೆಯುವುದಿಲ್ಲ. ರಾಜನು ಹೇಳುತ್ತಾನೆ: ಅತಿ ಪೂಜ್ಯನು, ಮೂರು ಲೋಕಗಳನ್ನು ಸೃಜಿಸಲು ಸಮರ್ಥನೂ ಆದ ಎಲೈ ಬ್ರಾಹ್ಮಣೇ, ನಾನು ನಿನ್ನ ಆಜ್ಞೆಯನ್ನು ಮಹಾಪ್ರಸಾದವೆಂದು ಶಿರಸ ವಹಿಸುವೆನು. ಆದರೆ ನಾನೊಂದು ವಿಷಯವನ್ನು ವಿಜ್ಞಾಪಿಸ ಬಯಸುವೆನು. ಅದನ್ನು ನೀನು ಮಾಡಿಕೊಟ್ಟರೆ ನಾನು ಭೂಮಿಯಲ್ಲಿ ಶತ್ರುಗಳಿಲ್ಲದ ರಾಜ್ಯವನ್ನು ನಿರ್ಮಿಸುವೆನು. ಬ್ರಹ್ಮನು ಹೇಳುತ್ತಾನೆ: ದೊರೆಯೇ, ನಿನ್ನ ಮನಸ್ಸಿನಲ್ಲಿ ಇರುವುದನ್ನು ಶೀಘ್ರವಾಗಿ ತಿಳಿಸು. ಅದನ್ನು ನಾನು ಮಾಡಿದೆನೆಂದೇ ತಿಳಿ. ನಿನಗೆ ಕೂಡ ಬಾರದುದು ಯಾವುದೂ ಇಲ್ಲ. ರಾಜನು ಹೇಳುತ್ತಾನೆ: ಸಮಸ್ತ ಲೋಕಗಳ ಪಿತಾಮಹನೇ, ನಾನು ದೊರೆಯಾಗಿದ್ದರೆ ದೇವತೆಗಳು ಸ್ವರ್ಗದಲ್ಲಿರಲಿ, ಭೂಮಿಯಲ್ಲಿ ಇರಬಾರದು. ದೇವತೆಗಳು ದೇವಲೋಕದಲ್ಲಿಯೂ ನಾನು ಭೂಮಿಯಲ್ಲಿಯೂ ಇರಲು ಶತ್ರುಗಳಿಲ್ಲದ ರಾಜ್ಯದಿಂದ ಪ್ರಜೆಗಳು ಸುಖಿಗಳಾಗುವರು. ಬ್ರಹ್ಮನು ಹಾಗೆಯೇ ಆಗಲೆನ್ನಲು ದಿವೋದಾಸ ರಾಜನು ದೇವತೆಗಳು ಸ್ವರ್ಗಕ್ಕೆ ತೆರಳಲೆಂದು ತಮಟೆಯನ್ನು ಬಾರಿಸಿದನು. ನಾನು ಭೂಮಿಯನ್ನು ಕಾಪಾಡುತ್ತಿರಲು ನಾಗಗಳು ಎಲ್ಲಿಗೆ ಬಾರದಿರಲಿ. ಇದರಿಂದ ಮನುಷ್ಯರು ಸುಖಗೊಳ್ಳಲಿ, ದೇವತೆಗಳು ಸ್ವರ್ಗದಲ್ಲಿ ಸ್ವಸ್ಥವಾಗಿರಲಿ. ಈ ಸಮಯದಲ್ಲಿ ಬ್ರಹ್ಮನು ಶಿವನಲ್ಲಿ ವಂದಿಸಿ ವಿಜ್ಞಾಪಿಸಲಿಚ್ಛಿಸಲು ಶಿವನು ಬ್ರಹ್ಮನನ್ನು ಕುರಿತು ಇಂತೆಂದನು: ಅಯ್ಯ ಬ್ರಹ್ಮನೇ, ಇಲ್ಲಿ ಬಾ. ಮಂದರವೆಂಬ ಪರ್ವತವು ಕುಶದ್ವೀಪದಿಂದ ಎಲ್ಲಿಗೆ ಬಂದು ದುಷ್ಕರವಾದ ತಪಸ್ಸನ್ನು ಆಚರಿಸುತ್ತಿರುವುದು. ಬಹುಕಾಲದಿಂದ ತಪಸ್ಸನ್ನು ಮಾಡುತ್ತಿರುವ ಅವನಿಗೆ ವರವನ್ನು ಕೊಡಲು ಹೋಗೋಣ. ಮಹೇಶ್ವರನು ಹೀಗೆ ಹೇಳಿ ನಂದಿ ಭೃಂಗಿಗಳೊಡನೆ ವೃಷಭವನ್ನೇರಿ ಮಂದರ ನೆಡೆಗೆ ಹೋಗಿ ಪ್ರಸನ್ನ ಮನಸ್ಸುಳ್ಳವನಾಗಿ ಇಂತೆಂದನು: ಪರ್ವತರಾಜ, ಮೇಲಕ್ಕೇಳು, ನಿನಗೆ ಮಂಗಳವಾಗಲಿ. ವರವನ್ನು ಕೇಳಿಕೊ. ಆಗ ಮಂದರನು ಆ ಮಾತನ್ನು ಕೇಳಿ ಮಹೇಶ್ವರನಿಗೆ ಬಹುವಾಗಿ ವಂದಿಸಿ ಹೀಗೆ ವಿಜ್ಞಾಪಿಸಿಕೊಂಡನು: ಲೀಲಾ ವಿಗ್ರಹಧಾರಿಯು, ನಮಸ್ಕರಿಸಿದವರಿಗೆ ದಯಗೈಯುವವನು ಆದ ಶಿವನೇ, ನೀನು ಸರ್ವಜ್ಞನಾದರೂ ನನ್ನ ಅಭೀಪ್ಸಿತವನ್ನು ತಿಳಿಯಲಿಲ್ಲವೇಕೆ? ಶರಣಾಗತರನ್ನು ಕಾಪಾಡುವವನು, ಸಮಸ್ತ ವೃತ್ತಾಂತಜ್ಞನು, ಸಕಲರ ಹೃದಯಾನಂದದಾಯಕನು, ಸರ್ವಾಂತರ್ಯಾಮಿಯು, ಸರ್ವಕರ್ತನು, ನಮಸ್ಕರಿಸುವವರ ದುಃಖವನ್ನು ನಿವಾರಿಸುವವನು ಆದ ಶಂಭುವೆ, ನೀನು ಸ್ವಭಾವದಿಂದ ಪಾಷಾಣ ರೂಪನು, ಯಾಚಕನು, ಅತ್ಯಂತ ದೀನನೂ ಆದ ನನಗೆ ವರವನ್ನೀಯುವುದಾದರೆ ನಾನು ಅವಿಮುಕ್ತ ಕ್ಷೇತ್ರದ ಸಾಮ್ಯವನ್ನು ಬಯಸುವೆನು. ನಾಥ, ನೀನೀಗ ಪರಿವಾರ ಮತ್ತು ಈ ಪಾರ್ವತಿಯೊಡನೆ ಕುಶದ್ವೀಪದಲ್ಲಿರುವ ನನ್ನ ಶಿಖರದಲ್ಲಿ ವಾಸಿಸು. ಹೊರಡು. ಸಮಸ್ತರಿಗೂ ಸಮಸ್ತವನ್ನು ನೀಡುವ ಶಿವನು 2 ಕ್ಷಣ ಆಲೋಚಿಸುವಷ್ಟರಲ್ಲಿ ಅವಕಾಶವನ್ನರಿತ ಬ್ರಹ್ಮನು ನಮಸ್ಕರಿಸಿ ಮುಂದೆ ನಿಂತು ತಲೆಯಲ್ಲಿ ಕೈಗಳನ್ನು ಜೋಡಿಸಿ ಹೀಗೆ ವಿಜ್ಞಾಪಿಸಿಕೊಂಡನು. ಬ್ರಹ್ಮನು ಹೇಳುತ್ತಾನೆ: ಜಗದೊಡೆಯನಾದ ವಿಶ್ವೇಶ್ವರನೇ, ಸ್ವಾಮಿಯಾದ ನಿನ್ನ ಅನುಗ್ರಹದಿಂದ ನಾನು 4 ವಿಧವಾದ ಸೃಷ್ಟಿಯನ್ನು ಮಾಡುತ್ತಿರುವೆನು. ಭೂಮಿಯಲ್ಲಿ ನಿನ್ನ ಅನುಗ್ರಹದಿಂದ ನಾನು ಸೃಷ್ಟಿ ಮಾಡಿದ ಪ್ರಜೆಗಳು 60 ವರ್ಷದ ಈ ಅನಾವೃಷ್ಟಿಯಿಂದ ನಷ್ಟವಾಗಿದ್ದಾರೆ. ಪ್ರಪಂಚವು ರಾಜನಿಲ್ಲದೆ ದುರವಸ್ಥೆಯನ್ನು ಹೊಂದಲು ನಾನು ಪ್ರಜಾಪಾಲನೆಗಾಗಿ ಮನುವಂಶದ ರಿಪುಂಜಯನೆಂಬ ರಾಜರ್ಷಿಯನ್ನು ರಾಜ್ಯದಲ್ಲಿ ಅಭಿಷೇಕ ಮಾಡಿದೆನು. ಅತ್ಯಂತ ಪರಾಕ್ರಮಶಾಲಿಯು ಮಹಾ ತಪಸ್ವಿಯೂ ಆದ ಅವನು ನಿನ್ನ ಅಪ್ಪಣೆಯಿಂದ ಸಮಸ್ತ ದೇವತೆಗಳು ದೇವಲೋಕದಲ್ಲಿಯೂ ನಾಗಗಳು ನಾಗಲೋಕದಲ್ಲಿಯೂ ವಾಸಿಸುವುದಾದರೆ ನಾನು ರಾಜ್ಯಭಾರವನ್ನು ಮಾಡುವೆನು ಎಂದು ನನ್ನೊಡನೆ ಕಟ್ಟು ಮಾಡಿಕೊಂಡನು. ದಯಾಳುವೆ, ನಾನು ಹಾಗೆಯೇ ಆಗಲೆಂದು ಮಂದರ ಪರ್ವತಕ್ಕೆ ವರವನ್ನಿತ್ತಿರುವೆನು. ನೀನು ಅದನ್ನು ಸತ್ಯಗೊಳಿಸು. ಹೀಗೆಯೇ ಆಗಲಿ. ಆ ದೇವೇಂದ್ರನಿಗೂ ನನಗೂ
ರಾಜ್ಯವೆಂಬುದು 2 ಗಳಿಗೆ ಮಾತ್ರವೇ ಇರುವುದಷ್ಟೇ. ಇನ್ನು ರೆಪ್ಪೆಯನ್ನು ಹಾಕುವ ಕಾಲದಲ್ಲಿ ಅರ್ಧಕಾಲ ಮಾತ್ರವೇ ಜೀವಿಸಬಲ್ಲವರಾದ ಮನುಷ್ಯರ ಗಣನೆಯೇನು? ಬ್ರಹ್ಮನು ಹೀಗೆನ್ನಲು ಮಹೇಶ್ವರನು ಮನೋಹರವಾದ ಗುಹೆಗಳುಳ್ಳ ಮಂದರ ಪರ್ವತವು ನಿರ್ಮಲವಾಗಿರುವುದು ಎಂದರಿತು ಬ್ರಹ್ಮನ ಗೌರವವನ್ನು ರಕ್ಷಿಸುವ ಸಲುವಾಗಿ ಹಾಗೆಯೇ ಆಗಲೆಂದು ಒಪ್ಪಿಕೊಂಡನು. ಜಂಬೂ ದ್ವೀಪದಲ್ಲಿ ಕಾಶಿಯು ಹೇಗೆ ಯಾವಾಗಲೂ ಮೋಕ್ಷವನ್ನೀಯುವುದೋ ಹಾಗೆಯೇ ಮಂದರ ಪರ್ವತವು ಅನೇಕ ವರ್ಷದ ಕಾಲ ದ್ವೀಪವಾಗಿದ್ದಿತು. ವಿಚಿತ್ರವಾದ ಗುಹೆಗಳುಳ್ಳ ಮಂದರ ಪರ್ವತಕ್ಕೆ ತೆರಳಲಿಚ್ಛಿಸಿದ ಮಹೇಶ್ವರನು ಪ್ರತಿಷ್ಠೆ ಮಾಡಿದವರಿಗೆ ಸಕಲ ಸಿದ್ಧಿಯನ್ನು ಕೊಡುವುದಕ್ಕಾಗಿಯೂ ಇಲ್ಲಿರುವ ಸಮಸ್ತ ಮೃತ ಜಂತುಗಳಿಗೆ ಮೋಕ್ಷವನ್ನು ನೀಡುವುದಕ್ಕಾಗಿಯೂ ಕ್ಷೇತ್ರವನ್ನು ಕಾಪಾಡುವುದಕ್ಕಾಗಿಯೂ ಬ್ರಹ್ಮನಿಗೂ ತಿಳಿಯದೆ ತನ್ನ ಶರೀರ ರೂಪವಾದ ಲಿಂಗವನ್ನು ಸ್ಥಾಪಿಸಿದನು. ಮಹೇಶ್ವರನು ತಾನು ಮಂದರ ಪರ್ವತಕ್ಕೆ ಹೋದರೂ ಲಿಂಗ ರೂಪದಿಂದ ಆ ಕ್ಷೇತ್ರವನ್ನು ಬಿಡದಿರುವ ಕಾರಣ ಅದು ಅವಿಮುಕ್ತ ಕ್ಷೇತ್ರ, ಅಂದರೆ ಇಂದಿನ ಕಾಶಿ ಕ್ಷೇತ್ರವು ಅವಿಮುಕ್ತ ಕ್ಷೇತ್ರ ಎನಿಸಿಕೊಂಡಿತು. ಈ ಕ್ಷೇತ್ರವು ಹಿಂದೆ ನಂದವನವೆಂದು ಪ್ರಸಿದ್ಧವಾಗಿದ್ದಿತು. ಅದು ಮೊದಲ್ಗೊಂಡು ಅವಿಮುಕ್ತವೆಂದು ಭೂಮಿಯಲ್ಲಿ ವಿಖ್ಯಾತವಾಯಿತು. ಅವಿಮುಕ್ತವೆಂಬ ಹೆಸರನ್ನು ಪಡೆದ ಕ್ಷೇತ್ರ ಮತ್ತು ಲಿಂಗಗಳನ್ನು ಹೊಂದಿದವನು ಮರಳಿ ಜನಿಸುವುದಿಲ್ಲ. ಅವಿಮುಕ್ತ ಕ್ಷೇತ್ರದಲ್ಲಿರುವ ಅವಿಮುಕ್ತೇಶ್ವರ ಲಿಂಗವನ್ನು ನೋಡಿದವನು ಸಕಲ ಕರ್ಮ ಬಂಧನದಿಂದಲೂ ಮುಕ್ತನಾಗುವನು. ಸಮಸ್ತರು ವಿಶ್ವೇಶ್ವರನು ಮುಕ್ತಿಯನ್ನೀಯುವ ಅವಿಮುಕ್ತೇಶ್ವರ ಲಿಂಗವನ್ನು ಪೂಜಿಸುವರು. ಹಿಂದೆ ಯಾವ ಲಿಂಗವನ್ನು ಯಾವನು ಎಲ್ಲಿಯೂ ಸ್ಥಾಪಿಸಲಿಲ್ಲವಾದ್ದರಿಂದ ಆ ಲಿಂಗದ ಆಕಾರವು ಹೇಗಿರುವುದೆಂದು ಯಾರೂ ತಿಳಿಯರು. ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳು, ವಸಿಷ್ಠಾದಿ ಮುನಿಗಳು ಅವಿಮುಕ್ತ ಲಿಂಗದ ಆಕಾರವನ್ನು ಕಂಡು ಲಿಂಗವನ್ನು ಸ್ಥಾಪಿಸಿದರು. ಈ ಅವಿಮುಕ್ತೇಶ್ವರ ಲಿಂಗವು ಮೊದಲನೆಯದಾಗಿರುವುದು. ಬಳಿಕ ಈ ಭೂಮಂಡಲದಲ್ಲಿ ಇತರ ಲಿಂಗಗಳು ಉಂಟಾದವು. ಅವಿಮುಕ್ತೇಶನ ನಾಮವನ್ನು ಕೇಳಿದ ಮಾನವನು ಅನೇಕ ಜನ್ಮಗಳಲ್ಲಿ ಸಂಪಾದಿಸಿದ ಪಾಪದಿಂದ ಕೂಡಲೇ ಮುಕ್ತನಾಗುವನು. ಈ ವಿಷಯದಲ್ಲಿ ವಿಚಾರವಿರುವುದಿಲ್ಲ. ದೂರದಿಂದಲೇ ಅವಿಮುಕ್ತೇಶ್ವರ ಲಿಂಗವನ್ನು ಸ್ಮರಿಸಿದವನು 2 ಜನ್ಮಗಳಲ್ಲಿ ಮಾಡಿದ ಪಾಪದಿಂದ ಕೂಡಲೇ ಮುಕ್ತನಾಗುವನು. ಅವಿಮುಕ್ತ ಕ್ಷೇತ್ರದಲ್ಲಿರುವ ಅವಿಮುಕ್ತ ಲಿಂಗವನ್ನು ನೋಡಿದವನು 3 ಜನ್ಮಗಳಲ್ಲೆಸಗಿದ ಪಾಪವನ್ನು ತ್ಯಜಿಸಿ ಪುಣ್ಯಮಯನಾಗುವನು. 5 ಜನ್ಮಗಳಲ್ಲಿ ಅರಿಯದೆ ಮಾಡಿದ ಪಾಪವು ಅವಿಮುಕ್ತೇಶ್ವರನ ಸ್ಪರ್ಶದಿಂದ ಕ್ಷಯಿಸುವುದು. ಅದಕ್ಕೆ ಬೇರೆ ದಾರಿಯಿಲ್ಲ. ಅವಿಮುಕ್ತೇಶ್ವರ ಮಹಾಲಿಂಗವನ್ನು ಅರ್ಚಿಸಿದ ಮಾನವನು ಧನ್ಯನಾಗುತ್ತಾನೆಯಲ್ಲದೆ ಮರಳಿ ಜನಿಸುವುದಿಲ್ಲ. ಅವಿಮುಕ್ತೇಶ್ವರನನ್ನು ಶಕ್ತ್ಯಾನುಸಾರ ಸ್ತುತಿಸಿ ವಂದಿಸಿ ಪೂಜಿಸಿದವನು ಸ್ತುತ್ಯನು, ವಂದ್ಯನು, ಪೂಜ್ಯನು ಆಗುವನು. ಕಾಶಿಯಲ್ಲಿರುವ ಅನಾದಿಯು ವಿಶ್ವೇಶ್ವರನಿಂದ ಪೂಜಿಸಲ್ಪಟ್ಟುದು ಆದ ಅವಿಮುಕ್ತೇಶ್ವರನನ್ನು ಮುಕ್ತಿಗಾಗಿ ಸೇವಿಸಬೇಕು. ಪುಣ್ಯ ದೇವಾಲಯಗಳಲ್ಲಿರುವ ಅನೇಕ ಲಿಂಗಗಳು ಮಾಘ ಬಹುಳ ಚತುರ್ದಶಿ ದಿನ ಅವಿಮುಕ್ತ ಕ್ಷೇತ್ರಕ್ಕೆ ಬರುವವು. ಮಾಘ ಕೃಷ್ಣ ಚತುರ್ದಶಿಯ ದಿನ ಅವಿಮುಕ್ತೇಶ ಲಿಂಗದೆಡೆಯಲ್ಲಿ ಜಾಗರಣೆ ಮಾಡಿದವನು ಯೋಗಿ ಪದವಿಯನ್ನು ಪಡೆಯುವನು. ಧರ್ಮಾರ್ಥ ಮೋಕ್ಷಗಳನ್ನೇಯುವ ಅನೇಕ ದೇವಾಲಯಗಳಲ್ಲಿರುವ ಲಿಂಗಗಳು ಶಿವರಾತ್ರಿಯ ದಿನ ಅವಿಮುಕ್ತ ಕ್ಷೇತ್ರವನ್ನು ಸೇವಿಸುವವು. ಧೀರನಾದ ಮಾನವನು ಅವಿಮುಕ್ತ ಲಿಂಗದ ಭಕ್ತಿ ಎಂಬ ವಜ್ರವನ್ನು ಧರಿಸಿದವನಾದರೆ ತಾನು ಮಾಡಿದ ಪಾಪವೆಂಬ ಪರ್ವತಕ್ಕೆ ಏಕೆ ಹೆದರಬೇಕು? ಚತುರ್ವರ್ಗಗಳ ಫಲವನ್ನೀಯುವ ಈ ಅವಿಮುಕ್ತ ಮಹಾಲಿಂಗವೆಲ್ಲಿ? ನಶ್ವರವೋ ಅಲ್ಪವೋ ಆದ ಪಾಪಶೈಲವೆಲ್ಲಿ? ವಿಶ್ವೇಶ್ವರನಿರುವ ಅವಿಮುಕ್ತ ಮಹಾಕ್ಷೇತ್ರದಲ್ಲಿ ಉತ್ತಮವಾದ ಅವಿಮುಕ್ತ ಲಿಂಗವನ್ನು ಕಾಣದವರು ಮೂಢರು. ಅವಿಮುಕ್ತ ಲಿಂಗವನ್ನು ನೋಡಿದ ಮಾನವನನ್ನು ನೋಡಿ ದಂಡಧಾರಿಯಾದ ಯಮನು ದೂರದಿಂದಲೇ ಕೈಯನ್ನು ಮುಗಿದುಕೊಂಡು ನಮಸ್ಕರಿಸುವನು. ಅವಿಮುಕ್ತೇಶ್ವರನನ್ನು ನೋಡಿದ ಕಣ್ಣುಗಳು, ಮುಟ್ಟಿದ ಕೈಗಳು ಧನ್ಯವಾದವು. 3 ಸಂಧ್ಯಾಕಾಲಗಳಲ್ಲಿ ಶುದ್ಧನಾಗಿ ಅವಿಮುಕ್ತೇಶ್ವರನನ್ನು ಜಪಿಸುವವನು ದೂರ ದೇಶದಲ್ಲಿ ಮೃತನಾದರೂ ಕಾಶಿಯಲ್ಲಿ ಮಡಿದ ಫಲವನ್ನು ಪಡೆಯುವನು. ಅವಿಮುಕ್ತ ಮಹಾಲಿಂಗವನ್ನು ನೋಡಿ ಗ್ರಾಮಾಂತರಕ್ಕೆ ಪ್ರಯಾಣ ಮಾಡಿದ ಮಾನವನು ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಹೊಂದಿ ಸುಖವಾಗಿ ಮನೆಯನ್ನು ಸೇರುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಅವಿಮುಕ್ತೇಶಾವಿರ್ಭಾವ ವರ್ಣನವೆಂಬ 39ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.